ಪಂಚಾಯಿತಿ ಕಟ್ಟೆಗೆ ತಮಗೆಲ್ಲರಿಗೂ ಸ್ವಾಗತ ಕಂಡ್ರಪ್ಪ. ಇವತ್ತಿನರ ಕತೆ ಹೇಳಿ ಮುದ್ದಣ್ಣ. ಕಥೆ ಹೇಳ್ತೀನಿ, ಕೇಳಿಸ್ಕೊ ಮಗು. ಹೊಸದಾಗಿ ಮದುವೆ ಆದಂಥ ಒಂದು ಜೋಡಿ ಇತ್ತಂತೆ. ಗಂಡ ಅವನ ಮಿಷಿನ್ನ ಬಿಟ್ಟು ಬಿಟ್ಟು 3 ತಿಂಗಳಿಗೆ ಹೆಣತಿನ ಮಾವಿನಕಾಯಿ ತಿನ್ನಂಗೆ ಮಾಡ್ಬಿಟ್ನಂತೆ. ಡಾಕ್ಟ್ರ್ ಹತ್ರ ಹೋದಾಗ ಡಾಕ್ಟ್ರು, ನೋಡಮ್ಮ, ನಿನಗೆ 3 ತಿಂಗಳಾಗಿದೆ, ಇನ್ನು ಮುಂದಕ್ಕೆ ಈ ಆಟಗಳೆಲ್ಲ ಬಂದ್ ಮಾಡಬೇಕು, ನಿನ್ನ ಗಂಡನಿಗೆ ಹಾಕಕ್ಕೆ ಕೊಡಬಾರ್ದು ಅನ್ನಂತೆ. ಅದಕ್ಕೆ ಆ ಹೆಂಗಸು, ಸರಿ ಡಾಕ್ಟ್ರೇ ಅಂತ ಹೇಳಿ ಮನೆಗೆ ಬಂದಂತೆ. ಅವತ್ತಿನ ರಾತ್ರಿ ಗಂಡನಿಗೆ ಮೂಡು ಮುಗಿಲೇರ್ಬಿಟ್ಟಿದೆ. ಹೆಂಡತಿ ನಾನು ಹಾಕ್ತೀನಿ ಅಂತ ಬಂದವನ್ನ ಪಕ್ಕದಲ್ಲಿ ಕೂರಿಸಿ, ಡಾಕ್ಟ್ರ್ ಹಿಂಗೆ ಹೇಳೋರೆ ಅಂದ್ಲಂತೆ. ಮತ್ತೇನು ಮಾಡಲಿ ಅಂದಿದ್ದಕ್ಕೆ ಹೆಂಡತಿ ಕೈಗೆ ದುಡ್ಡಿಟ್ಟು, ಆಚೆ ಎಲ್ಲಾರ ಹೋಗಿ ನಿನ್ನ ಚಟ ತಿರ್ಸ್ಕೊಂಡು ಬಾ ಅಂದ್ಲಂತೆ. ಗಂಡ, ಇನ್ನೇನು ಹೆಂಡ್ತಿನೇ ಪರ್ಮಿಷನ್ ಕೊಟ್ಟವಳಲ್ಲ, ನಾನು ಯಾಕೆ ಸುಮ್ಮನಿರಲಿ ಅಂತ ದುಡ್ಡು ಎತ್ಕೊಂಡು ದಂಡಯಾತ್ರೆಗೆ ಹೊರಟವನೆ. ಕೆಳಗೆ ಹೋಗ್ತಿದ್ದಂಗೆ ಪಕ್ಕದ ಮನೆ ಆಂಟಿ ಸಿಗ್ನಲ್ ಕೊಟ್ಟು ಒಳಗೆ ಕರ್ಕೊಂಡು ಕೆಲಸ ಮುಗಿಸ್ಕೊಂಡು ಕಳ್ಸವಳೆ. ಗಂಡ ಬೇಗ ಬಂದಿದ್ದು ಕೇಳಿ ಹೆಂಡತಿ ಕೇಳವಳೆ, ಇದೇನು ಗಂಡ ಇಷ್ಟು ಬೇಗ ಬಂದ್ಬಿಟ್ಟೆ ಅಂತ. ಅದಕ್ಕೆ ಗಂಡ ಹೇಳಿದಂತೆ, ಇಲ್ಲೇ ಪಕ್ಕದ ಮನೆ ಆಂಟಿನೇ ಅಡ್ಜಸ್ಟ್ ಆಗ್ಬಿಟ್ಲು ಕಣೆ, ದುಡ್ಡು ಕೊಟ್ಟು ಮಾಡಿ ಬಂದೆ ಅನ್ನಂತೆ. ಎಷ್ಟು ಇಸ್ಕೊಂಡ್ಲು ಅಂತ ಇವಳು ಕೇಳಿದಾಗ, 5 ನಿಮಿಷಕ್ಕೆ 500 ರೂಪಾಯಿ ಕೇಳವಳೆ ಕಣೆ ಅನ್ನಂತೆ. ಅದಕ್ಕೆ ಹೆಂಡತಿ, ಅಯ್ಯೋ ದೇವ್ರೇ, 5 ನಿಮಿಷಕ್ಕೆ 500 ರೂಪಾಯಿ? ಅವಳು ಪ್ರೆಗ್ನೆಂಟ್ ಆಗಿದ್ದಾಗ ಅವಳು ಗಂಡಂಗೆ ನಾನು ಪುಕ್ಷಟೆ ಕೊಟ್ಟನಲ್ಲ ಅಂತ ಬಾಯಿ ಮೇಲೆ ಕೈ ಇಟ್ಲಂತೆ. ಪಾಪ ಗಂಡಂಗೆ ಅಡಿದೆಲ್ಲ ಬಾಯಿಗೆ ಬಂದ್ಬಿಟ್ಟಿರುತ್ತೆ. ಮತ್ತೆ ಸಿಗೋಣ, ಬಂದ್ರಪ್ಪ ಪಂಚಾಯಿತಿ ಕಟ್ಟೆಗೆ.